ಬೆಳವಣಿಗೆಯಲ್ಲಿ ಅಪ್ಬ್ರಿಂಗಿಂಗಲ್ಲಿ, ಪೇರೆಂಟಿಂಗಲ್ಲಿ, ಪೋಷಣೆ ಮಾಡೋದ್ರಲ್ಲಿ ಮಕ್ಕಳಲ್ಲಿ ಈ ಎರಡು ವಯಸ್ಸು ತುಂಬ ಡೇಂಜರಸ್. ಯಾವುದಂದರೆ, ಒಂದು ಟಾಡ್ಲರ್ 1 to 3 years, ಇನ್ನೊಂದು 14 to 18 years ಟೀನೇಜ್ ಏಜ್. ಈ ಎರಡು ವಯಸ್ಸಲ್ಲಿ ಪೇರೆಂಟ್ಸಿಗೆ ತಲೆ ಕೆಟ್ಟೋಗಿ ನಾನು ಯಾಕಾದರೂ ಫಾದರ್ ಆದ್ನಪ್ಪ, ನಾನು ಯಾಕಾದರೂ ಮದರ್ ಆದ್ನಪ್ಪ ಅಂದಿರುತ್ತೆ. ಪೇರೆಂಟ್ಸ್ ಆದರೆ ಗೊತ್ತಿರುತ್ತೆ, ನಾನು ಹೇಳ್ತಿರೋ ಅರ್ಥ ಆಗ್ತಿರುತ್ತೆ, ಹೌದು ಕರೆಕ್ಟ್ ಸರ್ ನೀವು ಹೇಳ್ತಿರೋದು ಅಂತ. ಯಾಕಂದರೆ ಈ 1 to 3 years ಮಕ್ಕಳು ತುಂಬ ಕ್ಯೂರಿಯಸ್ ಇರ್ತಾರೆ. ಅವರಿಗೆ ಪ್ರಪಂಚ ನೋಡಬೇಕೀಗ, ಓಡಬೇಕು, ಆಟ ಆಡಬೇಕು, ಅದು ಮುಟ್ಟಬೇಕು, ಇದು ಹಿಡಿಬೇಕು, ಅದು ಮಾಡಬೇಕು, ಎಲ್ಲ ಅವ್ರ ಬೆಳವಣಿಗೆ ನಡೀತಿರುತ್ತೆ. ಹೈಟು, ನಡೆಯೋಕ್ಕೆ, ಓಡೋಕ್ಕೆ ಬರ್ತಿರುತ್ತೆ, ಸ್ಪೀಚ್ ಬರ್ತಿರುತ್ತೆ, ಏನೇ ಕೇಳ್ತಾರೆ ರಿಪೀಟ್ ಮಾಡ್ತಾರೆ, ಮಾತಾಡ್ತಾರೆ. ಸೊ ಈ ಏಜಲ್ಲಿ ಪೌಷ್ಟಿಕ ಆಹಾರ ಕೊಡೋದು ತುಂಬ ತುಂಬ ಇಂಪಾರ್ಟೆಂಟ್ ಅವಶ್ಯಕತೆ ಇದೆ. ಏನೇನು ಇಂಪಾರ್ಟೆಂಟು? ಫಸ್ಟ್ ಆ್ಯಂಡ್ ಫಾರ್ಮೋಸ್ಟು ಪ್ರೋಟೀನ್ ತುಂಬ ಇಂಪಾರ್ಟೆಂಟ್ ಈ ಮಕ್ಕಳಿಗೆ ಬೆಳವಣಿಗೆಗೆ. ಎಷ್ಟು ಇಂಪಾರ್ಟೆಂಟ್ ಪ್ರೋಟೀನು, ಎಷ್ಟು ಕೊಡಬೇಕು? ರಫ್ ಕ್ಯಾಲ್ಕುಲೇಷನ್ ಹೇಳ್ತೀನಿ ಪೇರೆಂಟ್ಸ್ಗೆ. ಅಬೌಟ್ 1 to 1.2 grams per kg ಬಾಡಿ ವೇಟ್. ಅಂದರೆ ಈಗ ನಿಮ್ಮ ಮಗು 10 kg ಇದೆ ಅಂದ್ಕೊಳ್ಳಿ, 1 ಗ್ರಾಮ್ ಅಂದರೆ ಎಷ್ಟಾಯಿತು? ಇಂಟು 10 kg, 10 ಗ್ರಾಮ್, 10 grams ಆಫ್ ಪ್ರೋಟೀನ್ ಮಗುಗೆ ಸಿಕ್ಬಿಡ್ಬೇಕು ಡೈಲಿ. ಆಮೇಲೆ ನಾರ್ಮಲಿ ಮಗುಗೆ, ಬೆಳವಣಿಗೆ ಮಗುಗೆ ಮಿನರಲ್ ಸಿಗಬೇಕು, ವಿಟಮಿನ್ ಸಿಗಬೇಕು, ಕ್ಯಾಲ್ಶಿಯಂ ಸಿಗಬೇಕು. ಅದರ ಪ್ರಕಾರ ನೀವು ವೆಜಿಟೇಬಲ್ಸ್ ಕೊಡಬೇಕು, ಫ್ರೂಟ್ಸ್ ಇಂಟ್ರೊಡ್ಯೂಸ್ ಮಾಡಬೇಕು. ನೀವು ನಾನ್ ವೆಜಿಟೇರಿಯನ್ ಇದ್ದೀರಾ ಅಂದರೂ 1 year ಆದಮೇಲೆ ಧಾರಾಳವಾಗಿ ಎಲ್ಲ ಥರದ ನಾನ್ ವೆಜ್ಗಳು ನೀವೇನು ತಿಂತೀರೋ ಅದು ತಿನ್ನಿಸಬಹುದು. ಬಟ್ ಬಿ ವೆರಿ ಮೈಂಡ್ಫುಲ್. ನೀವು ಮಕ್ಕಳಿಗೆ ಊಟ ಇಂಟ್ರೊಡ್ಯೂಸ್ ಮಾಡಿದಾಗ ಸುಮಾರು ಪೇರೆಂಟ್ಸ್ ಏನು ಮಾಡ್ತಾರೆ, ಸ್ವಲ್ಪ ಟೇಸ್ಟ್ಗೋಸ್ಕರ ಜಾಸ್ತಿ ಶುಗರಿ ಫುಡ್ಸ್ ಕೊಡೋದು, ಸ್ವಲ್ಪ ಅದು ಜಾಸ್ತಿ ಶುಗರ್ ಆ್ಯಡ್ ಮಾಡೋದು. ಆ ತಪ್ಪು ಮಾಡಬೇಡಿ. ಯಾಕಂದರೆ ಮಗುಗೆ ಒಂದ್ಸಲ ಟೇಸ್ಟ್ ಶುಗರ್ ಅಂತ ಬಂದುಬಿಟ್ರೆ ನಾರ್ಮಲ್ ಫುಡ್ ತಿನ್ನೋಕ್ಕೆ ರೆಫ್ಯೂಸ್ ಮಾಡುತ್ತೆ, ತೊಂದರೆ ಕೊಡುತ್ತೆ. ಸೊ ಕ್ಯಾಲ್ಶಿಯಂ ರಿಕ್ವೈರ್ಮೆಂಟ್ ಅರೌಂಡ್ 700 milligrams ಆಫ್ ಕ್ಯಾಲ್ಶಿಯಂ ಪರ್ ಡೇ ಸಿಗಬೇಕು. 1 to 3 ವರ್ಷ ಮಕ್ಕಳಿಗೆ 2 ಗ್ಲಾಸ್ ಹಾಲು ಕುಡಿದ್ರೆ ಅಷ್ಟು ಕ್ಯಾಲ್ಶಿಯಂ ಸಿಕ್ಬಿಡುತ್ತೆ. ಐರನ್ ರಿಕ್ವೈರ್ಮೆಂಟ್ ಇರುತ್ತೆ, ಅಬೌಟ್ 7 milligrams ಆಫ್ ಐರನ್. ಐರನ್ ರಿಚ್ ಫುಡ್ಸ್ ಕೊಡಬೇಕು. ಏನು ಕೊಡಬೇಕು? ಐರನ್ ಯಾವುದ್ರಲ್ಲಿ ಜಾಸ್ತಿ ಇದೆ? ಗ್ರೀನ್ ಲೀಫಿ ವೆಜಿಟೇಬಲ್ಸ್, ಗ್ರೀನ್ ಕಾಣಿಸೋ ವೆಜಿಟೇಬಲ್ದೆಲ್ಲ ಐರನ್ ಇರ್ತದೆ. ಬೆಲ್ಲ ಈಸ್ ಬೆಟರ್ ದೆನ್ ರಿಫೈನ್ಡ್ ಶುಗರ್. ಡೇಟ್ಸ್, ಖರ್ಜೂರದಲ್ಲಿ ಐರನ್ ಇರ್ತದೆ. ರಾಗಿ ಈಸ್ ಎ ಗುಡ್ ಸೋರ್ಸ್ ಆಫ್ ಐರನ್. ಆ್ಯಂಡ್ ನಿಮ್ಮದು ಎಲ್ಲ ನಟ್ಸು, ಕಡಲೆ ಬೀಜದಿಂದ ಹಿಡಿದು ಬಾದಾಮು, ಎಲ್ಲ ಡ್ರೈ ಫ್ರೂಟ್ಸಲ್ಲೂ ಐರನ್ ಅಂಶ ಜಾಸ್ತಿ ಇರುತ್ತೆ. ಸೊ ಐರನ್ ರಿಚ್ ಫುಡ್ಸ್ ಕೊಡಿ. ಪ್ರೋಟೀನ್ ಇನ್ಕ್ಲೂಡ್ ಮಾಡಿ, ವೆಜ್ ನಾನ್ ವೆಜ್ ಬೋತ್ ಪ್ರೋಟೀನ್. ವೆಜ್ ಪ್ರೋಟೀನ್ಸಲ್ಲಿ ನಿಮಗೆ ದಾಲ್ಸ್ ಇದ್ದಾವೆ, ಪನೀರ್ ಇರ್ತದೆ, ಟೋಫು ಇರ್ತದೆ, ನಟ್ಸ್ ಇರ್ತದೆ, ಎಲ್ಲ ಪ್ರೋಟೀನ್ ಇರ್ತದೆ. ಸೊ ಕ್ಯಾಲ್ಶಿಯಂ ಮಿಲ್ಕ್ ಕೊಡಿ. ಆಮೇಲೆ ಹೆಲ್ದಿ ವೆಜಿಟೇಬಲ್ಸ್ ಎಲ್ಲ ಕೊಟ್ಟರೆ ಅವನಿಗೆ ಇಮ್ಯುನಿಟಿ ಬಿಲ್ಡ್ ಆಗುತ್ತೆ.